ಇವತ್ತು ನಾವು ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಲಿ ಬರುವಂತಹ ಬಿನ್ನಿಪೇಟೆ ವಾರ್ಡ್ ಅಲ್ಲಿ ನಾವಿದ್ದೇವೆ. ಬೋರ್ವೆಲ್ ನೀರು ಸ್ವಲ್ಪ ಸಹಕಾರ ಸಿಗ್ತಾ ಇಲ್ಲ. ಕಂಪ್ಲೇಂಟ್ ಇದ್ರೆ ತಾನೇ ಕಂಪ್ಲೇಂಟ್ ಎತ್ಕೊತಾರೆ, ಇಲ್ಲ ಅಂದ್ರೆ ಎತ್ಕೊಳ್ಳೋಕಾಯ್ತದ. ಮೇನ್ ಇಲ್ಲಿ ಅಂಡರ್ ಪಾಸ್ ಇಲ್ಲ, ಅದು ಬೇರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಅದು ಆಂಬುಲೆನ್ಸ್ ಬರಬೇಕಾದ್ರೆ ತುಂಬಾ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಪಬ್ಲಿಕ್ ಲಿಂಕ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ನಾನು ಚೈತನ್ಯ ಕೊಟ್ಟರೆ. ಇವತ್ತು ನಾವು ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಲಿ ಬರುವಂತಹ ಬಿನ್ನಿಪೇಟೆ ವಾರ್ಡ್ ಅಲ್ಲಿ ನಾವಿದ್ದೇವೆ. ಈ ಬಿನ್ನಿಪೇಟೆನ ವಾರ್ಡ್ನ ಜನರಿಗೆ ಯಾವ ರೀತಿ ಸಮಸ್ಯೆ ಇದೆ, GBA ಎಲೆಕ್ಷನ್ ಆಗದೆ ಸುಮಾರು ವರ್ಷಗಳೇ ಕಳೆದಿದೆ, ಆದ್ರೂ ಕೂಡ ಕಾರ್ಪೊರೇಟರ್ ಇಲ್ಲದೆ ಇವರ ಸಮಸ್ಯೆಗಳನ್ನು ಇವರು ಯಾವ ರೀತಿ ಯಾರಿಗೆ ಹೇಳ್ತಾರೆ, ಜೊತೆಗೆ MLA ಇವರಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಪಬ್ಲಿಕ್ ನೆಕ್ಸ್ಟ್ ತಂಡ ಇಂದು ವಾರ್ಡ್ ಸಮೀಕ್ಷೆಗೆ ಹೊರಟಿದೆ. ಈ ಬಾರಿ ನಾವು ಭೇಟಿ ನೀಡಿರೋದು ಬಿನ್ನಿಪೇಟೆ ವಾರ್ಡ್. ಇಲ್ಲಿ ವಾಸವಾಗಿರುವ ಜನರು ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು, ಅವರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳು ಸಿಗುತ್ತಿವೆಯೇ ಎಂಬುದನ್ನ ನೇರವಾಗಿ ಜನರಿಂದಲೇ ಕೇಳಿಕೊಂಡು ತಿಳಿದುಕೊಳ್ಳಲಿದ್ದೇವೆ. ರಸ್ತೆಗಳ ಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ, ಕಸದ ವಿಲೇವಾರಿ, ಬೀದಿ ದೀಪಗಳ ಸ್ಥಿತಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ತಿಳಿಯುವುದೇ ನಮ್ಮ ಉದ್ದೇಶ. ಜನರು ತಮ್ಮ ವಾರ್ಡ್ ಕುರಿತು ಏನ್ ಹೇಳ್ತಾರೆ, ಆಡಳಿತದಿಂದ ಅವರಿಗೆ ಏನು ನಿರೀಕ್ಷೆ ಇದೆ, ಯಾವ ಸಮಸ್ಯೆಗಳು ವರ್ಷಗಳಿಂದ ಹಾಗೆ ಉಳಿದಿವೆ ಎಂಬುದನ್ನು ಈ ಸಮೀಕ್ಷೆಯಲ್ಲಿ ಕೇಳಲಿದ್ದೇವೆ. ಬಿನ್ನಿಪೇಟೆ ವಾರ್ಡ್ನ ನಿಜವಾದ ಚಿತ್ರಣವನ್ನ ಜನರ ಧ್ವನಿಯ ಮೂಲಕ ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆ. ಇಲ್ಲಿನ ನಮಗೆ ಬೋರ್ವೆಲ್ ನೀರು ಸ್ವಲ್ಪ ಸಹಕಾರ ಸಿಗ್ತಾ ಇಲ್ಲ. ಬೇರೆ ಯಾವ ರೀತಿ ಸಮಸ್ಯೆ ಇದೆ ಸರ್? ನೀರಿನ ಸಮಸ್ಯೆ ಬಿಟ್ಟರೆ ಬೇರೆ ಎಲ್ಲ ಸಮಸ್ಯೆಗಳೇನು ಸಾಮಾನ್ಯವಾಗಿದೆ ಎಲ್ಲ. ಸೊ ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳೆಲ್ಲ ಆದ್ರೆ ನೀವು ಯಾರ ಹತ್ರ ಹೇಳ್ತೀರಿ? ಯಾಕಂತ ಹೇಳಿದ್ರೆ GBA ಎಲೆಕ್ಷನ್ ಆಗಿಲ್ಲ, ಹೌದು ಕಾರ್ಪೊರೇಟರ್ ಅನ್ನುವಂಥದ್ದು ಇಲ್ಲ. ಹೌದು, ಅವ್ರು ಯಾರು ಇಲ್ಲದೆ ಇರೋದ್ರಿಂದ ಈಗ ನಾವು ಅದನ್ನ ಕಾಲ ಬರೋರು ಕಾಯ್ಬೇಕು. ಮುಂದೆ ಏನಾದ್ರು ಜನ ಎಲೆಕ್ಟ್ ಮಾಡ್ಕೊಂಡ್ರೆ ಅವರಲ್ಲೂ ಸಮಸ್ಯೆನ ಹೇಳ್ಕೊಳ್ಬೋದು ನಾವು. ಈಗ ಯಾರಲ್ಲಿ ಹೇಳ್ಕೊಂಡ್ರೆ ಏನೋ ನಡೆಯಲ್ಲ, ನಮ್ಗೇನು ಅಧಿಕಾರ ಇಲ್ಲ. ಅವರು ಸ್ಪಂದಿಸ್ತಾರಾ? ಬರ್ತಾರೆ ಪ್ರತಿ ವರ್ಷ ನಮ್ಗೆ ಆರಾಧನೆಗೆ ಬರ್ತಾರೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದನೆ ಮಾಡ್ತಾರೆ. ಮುಂದೆ ದೇವಾಲಯಕ್ಕೆ ಅವರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಸಮಸ್ಯೆ ಇದೆ ಸರ್? ಏನು ಸಮಸ್ಯೆ? ಮಾಮೂಲಿ ಸಮಸ್ಯೆ ನೋಡ್ತಾರೆ, ಅದೇನು ದೊಡ್ಡ ಸಮಸ್ಯೆ ಏನು ಅಂತ ಹೇಳ್ದಂಗೆ. ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ. ಅದೇ ಕೆಲಸ ಮಾಡ್ತಾರೆ, ಏನು ಕೆಲಸ ಹೇಳಿದ್ರೆ ಮಾಡ್ತಾರೆ. ಅದೊಂದು ತುಂಬಾ ಸಮಸ್ಯೆ ಇದೆ. ಅದನ್ನ ರೋಡ್ ನೋಡಿ ಅಲ್ಲೂ ಶೂಟ್ ಮಾಡ್ಬೋದಾಯ್ತು, ರೋಡ್ ಇದೆ ಸರಿ ಇಲ್ಲ. ಕಂಪ್ಲೇಂಟ್ ಮಾಡಿದೀವಿ. ಈಗ ನೀವು ನನ್ನ ಲೈವ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಏನೋ ಬ್ಲೈಂಡ್ ಮಾಡೋ ತರ ಇರುತ್ತೆ. ಅಲ್ಲ, ಸ್ಪಂದಿಸ್ತಾರೆ ಎಲ್ಲದಕ್ಕೆ. ಬಿಕಾಸ್ ಏನಂತ ಹೇಳಿದ್ರೆ GBA ಎಲೆಕ್ಷನ್ ಆಗಿಲ್ಲ ಅಲ್ಲ, ಇನ್ನೂ ಆಗಿಲ್ಲ. ಕಾರ್ಪೊರೇಟರ್ ಇಲ್ಲ, ಸೊ ಅದಕ್ಕೆ ಸ್ಪಂದಿಸ್ತಾರೆ ಎಲ್ಲ. ಹೌದೌದು, ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ. ಅದೇ ನಾವು ಕಂಪ್ಲೇಂಟ್ ಮಾಡೋದು ಮಾಡ್ತಾ ಇರ್ತೀವಿ, ಅವರು ಬಿಡೋದು ಅವ್ರಿಗೆ ಸದಲ್ಲ. ಇಲ್ಲಿ ಪ್ರಾಬ್ಲಮ್ ಇವಾಗಕ್ಕೆ ಏನಿಲ್ಲ. ಮುಂಚೆ ರೈಲಗಟ್ಟು ಸಮಸ್ಯೆ ಇತ್ತು, ಇವಾಗ ಗೋರಿಬಾಲ ಜಗದೀಶ್ ರಾಮನಗರಗೆ ಓಪನ್ ಮಾಡಿದ್ದಿಲ್ಲ, ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ. ನಿಮ್ಗೆ ಕಾರ್ಪೊರೇಟರ್ ಎಲ್ಲ ಯಾರು ಇಲ್ಲ ಅಲ್ಲ? ಕಾರ್ಪೊರೇಟ್ರು ಅವರು ಇರುವಾಗ ಸ್ವಲ್ಪ ಚೆನ್ನಾಗಿತ್ತು. GBA ಎಲೆಕ್ಷನ್ ಆಗ್ಬೇಕಾ? ಅದು ಆಗಿದ್ರೆ ನಮ್ಗೆ ಸ್ವಲ್ಪ ಒಳ್ಳೇದಿರ್ತದೆ. ಗುಂಡೂರಾವ್ ಸರ್ ಯಾವ ರೀತಿ ಹೆಲ್ಪ್ ಮಾಡ್ತಾರೆ? ಏನಾದ್ರು ಹೇಳಿದ್ರೆ ಸ್ಪಂದಿಸ್ತಾರೆ ಎಲ್ಲ? ಅವರು ಏನಾನ ಹೆಲ್ಪ್ ಮಾಡಿದ್ರೆ ನಾವು ಹೋದ್ರೆ ನಮಗೆ ಬೆಂಬಲ ಕೊಡ್ತಾರೆ. ಪಾಪ ಸುಳ್ಳು ಯಾಕೆ ಹೇಳ್ಬಾರ್ದು, ಮಾಡ್ತಾರೆ ಅವರು. ಅವ್ರ ಹತ್ರ ಹೋದ್ರೇನೆ, ಹೋಗಿಲ್ಲ ಅಂದ್ರೆ ಕಂಪ್ಲೇಂಟ್ ಇದ್ರೆ ತಾನೇ ಕಂಪ್ಲೇಂಟ್ ಎತ್ಕೊತಾರೆ, ಇಲ್ಲ ಅಂದ್ರೆ ಎತ್ಕೊಳ್ಳೋಕಾಯ್ತದ. ನೀರು ಪ್ರಾಬ್ಲಮ್ಮು ಮೇಯ್ನ್ ಇಲ್ಲಿ ಅಂಡರ್ ಪಾಸ್ ಇಲ್ಲ, ಅದು ಬೇರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ತುಂಬ ಜನಕ್ಕೆ ತೊಂದರೆ ಆಗ್ತದೆ. ಕೆಲವರು ಸ್ಕೂಲ್ಗೆ ಹೋಗೋ ಮೂಮೆಂಟಲ್ಲಿ ಇಲ್ಲ, ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಅದು ಆಂಬುಲೆನ್ಸ್ ಬರಬೇಕಾದ್ರೆ ತುಂಬ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಇವಾಗ GBA ಎಲೆಕ್ಷನ್ ಆಗಿಲ್ಲ, ಕಾರ್ಪೊರೇಟರ್ ಇಲ್ಲ, ಎಕ್ಸ್ ಕಾರ್ಪೊರೇಟರ್. ಮೇಡಮ್, ಅವ್ರ ಗೌರ್ಮೆಂಟ್ ಮೇನ್ ತಪ್ಪು ಮಾಡಿರೋದು, ಕಾರ್ಪೊರೇಟ್ರು ಎಲೆಕ್ಷನ್ ಮಾಡಬೇಕಾಗಿತ್ತು. ಯಾಕಂದರೆ ಕಾರ್ಪೊರೇಟ್ ಇದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಹೇಳ್ಕೊಳ್ಬೋದಿತ್ತು. ನಾವು ಪ್ರತಿಯೊಂದು MLA ಹತ್ರ ಹೋಗ್ಬಿಟ್ಟು ಹೇಳೋಕ್ಕಾಗಲ್ವಲ್ಲ. ಕೌನ್ಸಿಲರ್ ಇದ್ದರೆ ಕೌನ್ಸಿಲರ್ ಹತ್ರ ಹೇಳ್ಬೋದು ಪ್ರಾಬ್ಲಮ್ಸು. MLA ಸಾಹೇಬ್ರ ಹತ್ರ ಹಿಂಗೆ ಹೋಗ್ತೀರಾ ಮೇಡಮ್? ಕೌನ್ಸಿಲರ್ ಅಂದರೆ ಆ ಕೌನ್ಸಿಲರ್ ಹತ್ರ ಹೋಗ್ಬಿಟ್ಟಿದ್ರೆ ಅವ್ರು ಹೋಗ್ಬಿಟ್ಟು ಜನಕ್ಕೆ ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಇಲ್ಲಿ ಯಾರು ಕೇಳ್ತಾರೆ? ಇಲ್ಲಿ ಪ್ರಾಬ್ಲಮ್ಮು MLA ಹತ್ರ ಹೋಗ್ಬಿಟ್ರೆ ಆಯ್ತಪ್ಪ, MLA ಎಲ್ಲ ಇಲ್ಲೋಗಿದ್ದಾರೆ ಅಂತಾರೆ. ಅದನ್ನೆಲ್ಲ ಇದು ಮಾಡಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಬಿನ್ನಿಪೇಟೆ ಜನರ ಸಮಸ್ಯೆ ಆಗಿತ್ತು. ಇವರ ಸಮಸ್ಯೆಗೆ ಯಾವ ರೀತಿ MLAಗಳು ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಜನರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.